ಸ್ನಾನ ಬೆಳಗ್ಗೆ ಮಾಡಬೇಕಾ ಸಾಯಂಕಾಲ ಮಾಡಬೇಕಾ? ಬೆಳಗಿನ ಜಾವ ಯಾವಾಗಲೂ ಸ್ನಾನ ಮಾಡೋದ್ರಿಂದ ನಮ್ಗೆ ಆ ಫ್ರೆಶ್ ಫೀಲಿಂಗ್ ಇರುತ್ತೆ. ಆ ಫ್ರೆಶ್ ಫೀಲಿಂಗು ಚಾಣಕ್ಯರು ಯಾವಾಗಲೂ ಹೇಳೋರು, ಸ್ನಾನ ಮಾಡಿಕೊಂಡು ಈ ರಾಜ ಅಂತೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾವು ಮೈಗೆಲ್ಲ ಒಂಥರ ಈ ಸೆಂಟ್ ಥರ ಹಚ್ಕೊಂಡು, ಅಂದರೆ ಚಂದನ ಈ ಹಳೆ ಕಾಲದಲ್ಲೆಲ್ಲ ಸೆಂಟ್ ಥರ ಹಚ್ಕೊಂಡು ಹೋಗೋರು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈ ವಾತಾವರಣಕ್ಕೆ ಒಂದು ಶೋಭೆ ತರುತ್ತೆ. ಹಾಗಾಗಿ ನಾವು ಏನು ಕೆಲಸ ಮಾಡ್ತೀವೋ ಅದು ಲಭ್ಯವಾಗುತ್ತೆ ಮತ್ತು ಅದಲ್ಲಿ ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ನಾವು ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ಅಥವಾ ಶಾಲೆಗೆ ಹೋಗೋಕ್ಕೆ ಮುಂಚೆ ಹುಡುಗರು ಕೂಡ ಸ್ನಾನ ಮಾಡ್ಕೊಂಡು ಹೋಗೋದಲ್ಲಿ ತುಂಬ ಅನುಕೂಲ ಆಗುತ್ತೆ. ರಾತ್ರಿ ಹೊತ್ತು ನಾವು ಸ್ನಾನ ಮಾಡ್ಬೋದಾ ಇಲ್ವೋ? ನಾನು ವ್ಯಾಯಾಮದಲ್ಲಿ ಹೇಗೆ ಹೇಳಿದ್ನೋ ಹಾಗೆ ಸ್ನಾನ ಕೂಡ ರಾತ್ರಿ ಹೊತ್ತು ನಾವು ತುಂಬ ಬಿಸಿಯಾಗಿ ನೀರಲ್ಲಿ ಮಾಡ್ತು ಅಂತ ಹೇಳಿದ್ರೆ, ಈ ರಾತ್ರಿ ಹೊತ್ತಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಮೋ ಗುಣ ಜಾಸ್ತಿ ಇರುತ್ತೆ ವಾತಾವರಣದಲ್ಲಿ. ಆವಾಗ ನಾವು ಯಾವಾಗ ಬಿಸಿಯಾಗಿ ನೀರು ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ಏನಾಗುತ್ತೆ ಅಂದರೆ ರಜೋಗುಣ ಜಾಸ್ತಿ ಆಗೋಗುತ್ತೆ. ಆ ರಜೋಗುಣ ಜಾಸ್ತಿ ಆಗಿರೋದ್ರಿಂದ ನಮ್ಮ ನಿದ್ದೆ ಕೆಡುತ್ತೆ, ನಿದ್ದೆನೂ ಬರಲ್ಲ. ಹಾಗಾಗಿ ರಾತ್ರಿ ಹೊತ್ತು ನಾವು ಆದಷ್ಟು ತುಂಬ ಬಿಸಿ ನೀರಾಗಲಿ ಅಥವಾ ತುಂಬ ಎಕ್ಸಸೈಸಸ್ ಆಗಲಿ ಈ ರೀತಿ ಯಾವುದನ್ನು ಮಾಡಬಾರ್ದು. ಇವಾಗ ಸ್ನಾನ ಮಾಡಬೇಕಾದ್ರೆ ನಾವು ಯಾವುದು ಸಾಬೂನು ಹಚ್ಕೋಬೋದಾ, ಏನು ಹಚ್ಕೋಬೇಕು ಮೈಗೆ? ನಾವೇನು ಮಾಡ್ತೀವಿ ಅಂದರೆ ಆಯುರ್ವೇದದಲ್ಲಿ ನೆಲ್ಲಿಕಾಯಿ ಪುಡಿನ ಹಚ್ಕೋಬೇಕು ಸ್ನಾನ ಮಾಡೋಕ್ಕೆ ಅಂತ ಹೇಳ್ತಾರೆ. ನೆಲ್ಲಿಕಾಯಿನ, ಬೆಟ್ಟದ ನೆಲ್ಲಿಕಾಯಿನ ತೊಗೊಂಬಂದು ಅದನ್ನು ನೀವೇ ಮನೆಯಲ್ಲಿ ಪುಡಿ ಮಾಡ್ಬೋದು. ಅಥವಾ ಫ್ರೆಶ್ ಆಗಿ ಸಿಕ್ತು ಅಂತ ಹೇಳಿದ್ರೆ ಅದನ್ನು ನೀವು ಪಲ್ಪ್ ಥರ ಮಾಡಿ, ಅಂದರೆ ಗ್ರೈಂಡ್ ಮಾಡಿ ಮಿಕ್ಸಿಯಲ್ಲಿ ಆ ಪಲ್ಪನ್ನು ಏನಿದೆ ಅದನ್ನು ನಾವು ಲೇಪ ಮಾಡ್ಕೊಂಡು ಸ್ನಾನ ಮಾಡ್ಬೋದು. ಸೊ ನಮ್ಮದು ನಾನಾ ರೀತಿ ಬಾತಿಂಗ್ ಪೌಡ್ರಸ್ ಇರುತ್ತೆ, ಬಾತ್ ಮಾಡೋ ಪೌಡ್ರು. ಆದರೆ ನಾವು ನೆಲ್ಲಿಕಾಯಿ ಚೂರ್ಣ ಅಥವಾ ದಿನನಿತ್ಯ ಮಾಡೋಕ್ಕೆ ತ್ರಿಫಲಾ ಚೂರ್ಣ ಇದಲ್ಲಿ ನಾವು ಸ್ನಾನ ಮಾಡ್ಬೋದು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಚರ್ಮದ ವಯಸ್ಸೇನಿದೆ ಅದು 100 ವರ್ಷದವರೆಗೂ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಇವಾಗ ಎಲ್ಲದಕ್ಕೂ ಒಂದು ಆಯುಸ್ ಇರುತ್ತೆ. ನಮ್ಮ ಕಣ್ಣಿನ ಒಂದು ಆಯುಸ್ ಇರುತ್ತೆ, ಹಲ್ಲಿಗೊಂದು ಆಯುಸ್ ಇರುತ್ತೆ, ಕಿವಿಗೆ ಒಂದು ಆಯುಸ್ ಇರುತ್ತೆ. ಹಾಗೆ ಚರ್ಮದ ಆಯುಸ್ಸು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ದಿನನಿತ್ಯ ನಾವು ಸ್ನಾನ ಮಾಡಬೇಕು. ಮತ್ತು ಸ್ನಾನ ಮಾಡುವಾಗ ನೆಲ್ಲಿಕಾಯಿ ಪುಡಿನ ಹಚ್ಕೋಬೇಕು. ಸೊ ಹಚ್ಕೊಂಡು ಸ್ನಾನ ಮಾಡಿದ್ರೆ ಇದು ತುಂಬ ಒಳ್ಳೆಯದು. ಸ್ನಾನ ಆದಮೇಲೆ ನಾವು ಬಟ್ಟೆಯಲ್ಲಿ ಒರೆಸ್ಕೋಬೇಕು ಮೈಯೆಲ್ಲ. ಏನು ರೆಸಿಡ್ಯೂ ಏನಿರುತ್ತೆ ಅದು ಎಲ್ಲ ಹೋಗುತ್ತೆ. ಸೊ ಈ ಮೈಯೆಲ್ಲ ಒರೆಸ್ಕೊಳ್ಳೋದ್ರಿಂದ ಒಂದು ದಟ್ಟವಾಗಿರೋಂಥ ಬಟ್ಟೆಯಿಂದ, ಅಂದರೆ ಟವೆಲ್ ಅಂತ ನಾವೇನು ಹೇಳ್ತೀವಿ, ಅದಲ್ಲಿ ನೀವು ಮೈಯೆಲ್ಲ ಒರೆಸ್ಕೋಬೇಕಾಗತ್ತೆ. ಮೈ ಒರೆಸ್ಕೊಂಡಿದ್ದಾದಮೇಲೆ ಏನು ಮಾಡಬೇಕು? ಲೇಪಗಳು ಹಚ್ಕೋಬೇಕು. ನಾನಾ ರೀತಿ ಲೇಪಗಳು ಹೇಳಿದ್ದಾರೆ. ತುಂಬ ನವೆ ಇರೋರಿಗೆ ನಾವು ದೂರ್ವ ಮತ್ತು ಹರಿದ್ರ ಅಂತ ಅರಿಶಿನ ಇಂಥ ಲೇಪಗಳು ಹಚ್ಕೋಬೇಕು ಅಂತ ಹೇಳ್ತಾರೆ. ನಾವು ಶೀತಕಾಲದಲ್ಲಿ, ಅಂದರೆ ತುಂಬ ವಿಂಟ್ರ್ ಸೀಸನ್ ಅಥವಾ ಚಳಿಗಾಲದಲ್ಲಿ ನಾವು ಅಗರು ಇರುತ್ತಲ್ಲ, ಅಗರು ಥರದ್ದು ನಾವು ಲೇಪಗಳು ಮೈಗೆ ಹಚ್ಕೋಬೇಕು. ಬೇಸಿಗೆದಲ್ಲಿ ನಾವು ಚಂದನ ಉಪಯೋಗಿಸ್ಬೇಕು, ಚಂದನದಿಂದ ನಾವು ಲೇಪ ಮಾಡ್ಕೋಬೇಕು. ಹಾಗೆಯೇ ನಾನಾ ರೀತಿ ಲೇಪಗಳಿರುತ್ತೆ. ಬೇಸಿಗೆ ಕಾಲದಲ್ಲಿ ಚಂದನ ಅಥವಾ ಕರ್ಪೂರದ ಲೇಪ ಕೂಡ ಹಾಕೋಬೋದು. ಕರ್ಪೂರದ ಲೇಪ ಹಾಕಬೇಕಾದ್ರೆ ಬರೀ ಒಂದು ಚಿಟಿಕೆಯಷ್ಟು ಹಾಕೋಬೇಕಷ್ಟೆ. ಚಂದನದ ಜೊತೆಲಿ ಬೆರೆಸ್ಬಿಟ್ಟು ಅದನ್ನು ಹಚ್ಕೊಂಡ್ರೆ ಒಳ್ಳೆಯದು. ಹಾಗೆ ಶೀತಕಾಲದಲ್ಲಿ ಏನಾಗುತ್ತೆ, ಅಗರುವಾದಿ ಲೇಪ ಅಂತ ಹೇಳ್ತೀವಿ, ಅಗರನ್ನು ಉಪಯೋಗಿಸ್ಕೊಂಡು ಆ ಲೇಪನ ಹಾಕ್ಕೋಬೇಕು. ಹಾಗೆಯೇ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬೇರೆ ಬೇರೆ ಲೇಪಗಳಿದೆ. ಈ ಲೇಪಗಳನ್ನೆಲ್ಲ ಉಪಯೋಗಿಸ್ಬೋದು. ಉದಾಹರಣೆಗೆ ಮೈಯೆಲ್ಲ ನೆವೆ ತುರಿಕೆ ಎಲ್ಲ ಇತ್ತು ಅಂತ ಹೇಳಿದ್ರೆ ಆವಾಗ ದೂರ್ವ ಅಥವಾ ಹರಿದ್ರ, ಅರಿಶಿಣದ ಲೇಪ ಮೈ ಮೇಲೆ ಹಾಕ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿ ಲೇಪಗಳು ಹಾಕ್ಕೋಬೇಕಾಗತ್ತೆ. ಲೇಪ ಆದಮೇಲೆ ವಸ್ತ್ರಧಾರಣೆ ಬಗ್ಗೆ ಕೂಡ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಯಾವ ರೀತಿ ನಾವು ಬಟ್ಟೆ ಉಟ್ಕೋಬೇಕು, ಚಳಿಗಾಲದಲ್ಲಿ ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು, ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು, ಮತ್ತು ಈ ಮಳೆಗಾಲದಲ್ಲಿ ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು. ಮಳೆಗಾಲದಲ್ಲಿ ನಾವು ಕಾಷಾಯ ಬಣ್ಣದ ವಸ್ತ್ರಗಳನ್ನ ಹಾಕ್ಕೋಬೇಕು, ಲೈಟ್ ಕಲರ್ಡ್ ಕ್ಲಾತ್.
ಅಂದರೆ ಸ್ವಲ್ಪ ಕಲರು ಬೆಳ್ಳಗಿರೋದು ಅಥವಾ ಕಾಷಾಯ ಬಣ್ಣ ಇರೋಂಥದ್ದು ಈ ರೀತಿ ಹಾಕ್ಕೊಳ್ತು ಅಂತ ಹೇಳಿದ್ರೆ ನಮ್ಮ ದೋಷಗಳು ದೇಹದಲ್ಲಿ ಏನಿರುತ್ತೆ ಇದು ಸಮಸ್ಥಿತಿಯಲ್ಲಿರುತ್ತೆ. ಮತ್ತು ನಮ್ಮ ದೇಹದಲ್ಲಿ ಯಾವ ರೀತಿಯೂ ಮಳೆ ಬರೋದಲ್ಲಿ ಹೋಗೋದಲ್ಲಿ ಇದಲ್ಲಿ ವ್ಯತ್ಯಾಸಗಳೇನೇನಾಗುತ್ತೆ ಅದೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಚಳಿಗಾಲದಲ್ಲಿ ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು? ಚಳಿಗಾಲದಲ್ಲಿ ಒಂದು ಒಳ್ಳೆ ಈ ಅಗ್ನಿ ಕಲರ್ ಅಂದರೆ ಕೆಂಪು ಬಣ್ಣ ಇರಬೇಕು ಅಥವಾ ಕಪ್ಪು ಬಣ್ಣ ಆಗಬೇಕು. ಈ ರೀತಿ ಎಲ್ಲನೂ ಒಂಥರ ಸ್ಟ್ರಾಂಗ್ ಲೈಟ್ ಅಬ್ಸಾರ್ವ್ ಮಾಡೋಂಥ ಕಲರ್ಸ್ ಇರಬೇಕು. ಹಾಗಾಗಿ ಮೈಯೆಲ್ಲ ಸ್ವಲ್ಪ ಬೆಚ್ಚಗಿಡುತ್ತೆ. ಹಾಗೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು? ಬೇಸಿಗೆ ಕಾಲದಲ್ಲಿ ತುಂಬ ಲೈಟಾಗಿರೋಂಥ ಕಾಟನ್ ಬಟ್ಟೆಗಳು ಹಾಕ್ಕೋಬೇಕಾಗತ್ತೆ. ಸೊ ಬೆಳ್ಳಗಿರಬೇಕು, ಬಿಳಿ ಕಲರು, ಲೈಟ್ ಕಲರ್ ಕ್ಲೋತ್ಸು ಇದೆಲ್ಲನೂ ನಾವು ಬೇಸಿಗೆಯಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಇದಿಷ್ಟು ನಾವು ಸ್ನಾನ, ಲೇಪಧಾರಣ, ವಸ್ತ್ರಧಾರಣ ಇದಿಷ್ಟು ದಿನಚರ್ಯದಲ್ಲಿ ಹೇಳಿರೋಂಥ ಮಾಹಿತಿ.